ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಶುರುವಾಗಿದೆ. ಹಾಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಶುರುವಾಗಿದೆ. ಎಸ್ಕೇಪ್ ಆಗಿದ್ದಾರೆ, ಓಡೋಗ್ಬಿಟ್ಟಿದ್ದಾರೆ ತಪ್ಪಿಸ್ಕೊಂಡು. ಎಲ್ಲನ ಅರೆಸ್ಟ್ ಮಾಡ್ತಾರೋ ಅಂತ ಭಯದಲ್ಲಿ ಸಿಐಡಿ 3 ತಂಡಗಳನ್ನು ರಚನೆ ಮಾಡಿದೆ. ಈಗ ಭೈರತಿ ಬಸವರಾಜ್ ಅವರ ಪತ್ತೆಗಾಗಿ ಗೋವಾ, ಮಹಾರಾಷ್ಟ್ರದಲ್ಲಿ ಭೈರತಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ನಿನ್ನೆ ಮಧ್ಯಾಹ್ನದ ಬಳಿಕ ಭೈರತಿ ಬಸವರಾಜ್ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಸ್ವಿಚ್ ಆಫ್ ಇದೆ ಅದು. ಇನ್ನು ಯಾರೆಲ್ಲ ಫೋನ್ ಸಂಪರ್ಕದಲ್ಲಿದ್ದಾರೆ ಅವ್ರ ಜೊತೆಗೆ ಅಧಿವೇಶನಕ್ಕೆ ಹೋಗಿದ್ದ ವೇಳೆ ಬೆಳಗಾವಿಯಲ್ಲಿ ಎಲ್ಲಿ ಸ್ಟೇ ಆಗಿದ್ರು ಅವರು, ನಂತರ ಯಾವ ರಸ್ತೆ ಮೂಲಕ ಅಲ್ಲಿಂದ ಹೋಗಿದ್ದಾರೆ ಅನ್ನೋದು ಕೂಡ ಪತ್ತೆ ಹಚ್ತಾ ಇದ್ದಾರೆ. ಟೋಲ್ ಪ್ಲಾಜಾಗಳಲ್ಲೂ ಕೂಡ ಪರಿಶೀಲನೆ ಮಾಡಿದ್ದಾರೆ CCTV ಫುಟೇಜ್ಗಳನ್ನು. ಇನ್ನು ಬಿಕ್ಲು ಶಿವ ಕೊಲೆ ಪ್ರಕರಣದ ಹಿನ್ನೆಲೆಯನ್ನು ಕೂಡ ನಾವು ನೋಡ್ತಾ ಹೋಗೋಣ. 2025 ಜುಲೈ 15ಕ್ಕೆ ಬಿಕ್ಲು ಶಿವನ್ ಕೊಲೆ ಆಗುತ್ತೆ. ಬೆಂಗಳೂರಿನ ಹಲಸೂರು ಕೆರೆಯ ಸಮೀಪ ಮರ್ಡರ್ ಆಗಿತ್ತು. ಕಾರಿನಲ್ಲಿ ಬಂದಂತಹ ದುಷ್ಕರ್ಮಿಗಳ ಗುಂಪು ಮರ್ಡರ್ ಮಾಡುತ್ತೆ. ಘಟನೆಗೆ ಸಂಬಂಧಪಟ್ಟಂತೆ ಬಿಕ್ಲು ಶಿವನ ತಾಯಿ ವಿಜಯಲಕ್ಷ್ಮಿ ದೂರು ಕೊಡ್ತಾರೆ. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲು ಮಾಡ್ತಾರೆ. ಈ ಪ್ರಕರಣದಲ್ಲಿ ಭೈರತಿ ಬಸವರಾಜ್ 5ನೇ ಆರೋಪಿಯಾಗಿದ್ದಾರೆ. ಪ್ರಕರಣದ ಮೊದಲ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ. ಜಗದೀಶನ ಜೊತೆಗೆ ನಂಟು ಹೊಂದಿರುವ ಹಿನ್ನೆಲೆ ಭೈರತಿಗೆ ಈಗ ಸಂಕಷ್ಟ ಎದುರಾಗಿದೆ. ಈ ಹಿಂದೆ 2 ಬಾರಿ ವಿಚಾರಣೆಗೆ ಹಾಜರಾಗಿದ್ದರು. ಅದಾದ ಮೇಲೆ ಬಂಧನದ ಭೀತಿಯಿಂದ ಪಾರಾಗೋಕೆ ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಕೂಡ ಸಲ್ಲಿಸಿದ್ರು. ಅದು ತಿರಸ್ಕೃತ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ವಿರುದ್ಧ ಖೈದಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರಂತೆ. ಜೈಲಿನ ದರ್ಶನ್ ಸೆಲ್ ಬಳಿ ಬಂದು ಖೈದಿಗಳು ಘೋಷಣೆ ಕೂಗ್ತಾರಂತೆ. ಪ್ರೊಟೆಸ್ಟೇ ಮಾಡಿಬಿಟ್ಟಿದಾರಂತೆ. ದರ್ಶನ್ ಕಾಲಿಟ್ಟಿದ್ರಿಂದ ನಮಗೆಲ್ಲಾ ಸೌಲಭ್ಯ ಕಟ್ಟಾಗ್ತಿದೆ ರೀ, ಹಿಂಗ್ ಬೈದಾಡ್ಕೊಳ್ತಿದಾರಂತೆ. ಅಂದ್ರೆ ದರ್ಶನ್ ಅವರು ಜೈಲಿಗೆ ಹೋಗಿದ್ದು ಒಳ್ಳೇದಾಯ್ತು ಅಂತ ಕೆಲವು ಕಡೆ ಅಭಿಪ್ರಾಯಗಳು. ಅಂದ್ರೆ ಇವ್ರಿಗೆಲ್ಲ ಪಾಠ ಕಲಿಸ್ಲಿಕ್ಕೆ ಹೋಗಿರ್ಬೋದು ಅಂತ. ಪ್ರತಿನಿತ್ಯ ಮೊಬೈಲ್ ಬಳಕೆಗೂ ಕಷ್ಟ ಆಗ್ತಿದೆ ಅಂತ ಅಳಲು ತೋಡ್ಕೊಂಡಿದಾರಂತೆ. ಇಲ್ಲಾಂದ್ರೆ ಇವರು ಅಲ್ಲಿ ಸಿಬ್ಬಂದಿಗಳ ಕೈವಾಡದಿಂದ ದುಡ್ಡಿನ ಆಸೆಗೋಸ್ಕರ ಇವರು ಕೊಡ್ತಾ ಇದ್ರು, ಏನು ಕೇಳಿದ್ರು ಕೊಡ್ತಾ ಇದ್ರು. ಈಗ ದರ್ಶನ್ ಸೆಲ್ ಬಳಿ ಬಂದು ಧಿಕ್ಕಾರಗಳನ್ನು ಕೂಗ್ತಿದಾರಂತೆ. ದರ್ಶನ್ ಸರ್, ಯಾಕಾದ್ರೂ ನೀವು ಜೈಲಿಗೆ ಬಂದ್ರಿ? ನೀವು ಬರೋದು ಬಂದ್ರಿ ನಮ್ದು ಕಿತ್ಕೊಂಡ್ರಿ ಅಂತ. ನಮಗೆ ಮೊಬೈಲ್ ಸಿಗ್ತಾ ಇಲ್ಲ, ನಾನ್ ವೆಜ್ ಅಂದರೆ ಅಲ್ಲಿ ಕೊಡ್ತಾರೆ ಊಟನ, ಬಟ್ ಬೇರೆ ಬೇರೆ ದಿನವರು ಎಣ್ಣೆ ಸಿಗ್ತಾ ಇಲ್ಲ, ಸಿಗರೇಟ್ ಸಿಗ್ತಾ ಇಲ್ಲ. ಆರಾಮಾಗಿ ಬಿಂದಾಸಾಗಿ ರೆಸಾರ್ಟಲ್ಲಿ ಇರೋಕ್ಕಾಗ್ತಿಲ್ಲ ನಮಗೆ. ಗಾಂಜಾ ಸಿಗ್ತಿಲ್ಲ ನಮಗೆ. ನೋಡಿ, ಗಾಂಜಾಗೆ ಅಡಿಕ್ಟ್ ಆಗಿದ್ದಾರೆ ಜೈಲಿರುವಂಥ ಕೆಲ ರೌಡಿಗಳು, ಸಜಾಬಂದಿಗಳು. ಆದರೆ ದರ್ಶನ್ 2ನೇ ಬಾರಿ ಜೈಲು ಸೇರಿದ್ದೇ ಇತರ ಖೈದಿಗಳಿಗೆ ಮುಳುವಾಯಿತು. ದರ್ಶನ್ಗೆ ಸೌಲಭ್ಯ ಸಿಗ್ತಿಲ್ಲ ಅನ್ನುವಂಥ ಆರೋಪ. ಹೀಗಾಗಿ ಕೋರ್ಟ್ ಮೊರೆ ಹೋಗಿದ್ರು ದರ್ಶನ್ ಪರ ವಕೀಲರು. ಅದಾದಮೇಲೆ ವಿಡಿಯೋ ವೈರಲ್ ಆಯ್ತಲ್ವಾ, ಟೆರರಿಸ್ಟ್ ಮೊಬೈಲ್ ಯೂಸ್ ಮಾಡೋದು, ಉಮೇಶ್ ರೆಡ್ಡಿ TV ನೋಡೋದು, ಡ್ಯಾನ್ಸ್ ಮಾಡೋದು, ಮಜಾ ಮಾಡೋದು, ಕೇಕ್ ಕಟ್ ಮಾಡೋದು. ಎಲ್ಲ ಒಂದು ಕಡೆ ದರ್ಶನ್